Good afternoon. ಎಲ್ಲರಿಗೂ ನಮಸ್ಕಾರ. I want to share my happiness with you. My channel got monetized. ನನ್ನ ಯೂಟ್ಯೂಬ್ ಪಯಣ, it was not easy. I got rejected 3-4 times, but I promised myself that I will take my channel for monetization. ನಾನು ನನ್ನ ಮಗ ನಿಶಾಂತ್ ಮತ್ತು ಅರುಣ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಚಾನೆಲ್ ಏನಕ್ಕಪ್ಪ ತೆಗೆಯೋದು ಅಂತ ನಾನು ಸುಮ್ಮನೆ ಇದ್ದೆ. ನನ್ನ ಮಗ ಹೇಳ್ದ, ನೀನೆಲ್ಲ ಕೆಲಸ ಮುಗಿಸ್ತೀಯ, ಯು ಟ್ರೈ ದಿಸ್, ಇದು ಒಂಥರ ಅರ್ನಿಂಗ್ಸ್ ಆಗುತ್ತೆ ನಿನಗೆ. ಸೊ ನಾನು ಮೆಲೋಡಿ ವೈಬ್ಸು ಮ್ಯೂಸಿಕ್ ಚಾನೆಲ್ ತೆಗೆದಿದ್ದು. ಸೊ ಆಫ್ಟರ್ ದ್ಯಾಟ್ ಐ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ಅರುಣ್ ಬಿಕಾಸ್ ಆಫ್ ಬೆಣ್ಣೆ ಅಮ್ಮ. ಐ ಯೂಸ್ ಟು ಗೋ ಟು ಹರ್ ಚಾಟ್. ಶಿ ಯೂಸ್ ಟು ಡೂ ಲೈವ್, ಇವಾಗೂ ಮಾಡ್ತಾರೆ. ಸೊ ಬೆಣ್ಣೆ ಅಮ್ಮ ಲೈವ್ಗೆ ಹೋಗಿದ್ರೆ ಆವಾಗ ಅವರು ನಂಬರ್ ಹಾಕಿದ್ರು ಅರುಣ್ದು. ನಾನು ಫಸ್ಟು ಐ ವಾಸ್ ಲೈಕ್, ಇಸ್ ಇಟ್ ಓಕೆ, ಕೆನ್ ಐ ಆ್ಯಕ್ಚುಲಿ ಮೆಸೇಜ್ ಹಿಮ್ ಸ್ಟಾರ್ಟಿಂಗಲ್ಲಿ. ಸೊ ನಾನು ಫಸ್ಟು ಅರುಣ್ಗೆ ಮೆಸೇಜ್ ಮಾಡಿ ಕೇಳಿದೆ, ಪ್ಲೀಸ್ ಸಿ ಮೈ ಯೂಟ್ಯೂಬ್ ಚಾನಲ್, ಸಿ ಇಫ್ ಇಟ್ ಇಸ್ ಫೈನ್ ಅಂತ. ಅರುಣ್ ವಾಸ್ ಲೈಕ್, ಮ್ಯೂಸಿಕ್, ಯು ಕ್ಯಾನ್ ಆಲ್ಸೋ ಸ್ಟಾರ್ಟ್ ಕುಕ್ಕಿಂಗ್ ತುಂಬ ಟ್ರೆಂಡಲ್ಲಿದೆ ಅಂತ ಹೇಳಿದ್ರು. ಸೊ ನಾನು ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಕಿಚನ್ ಬೀಟ್ಸ್ ಅಂತ. ಸೊ ಅದು ಸ್ಟಾರ್ಟ್ ಮಾಡಿದ್ಮೇಲೆ ನಾನೇನು ಮಾಡಿದೆ, ಎಲ್ಲ ನಾನೇನು ಅಡುಗೆ ಮಾಡ್ತೀನಿ ಮನೆಯಲ್ಲಿ ಅದನ್ನೆಲ್ಲ ನಾನು ಹಾಕ್ತಾಯಿದ್ದೆ. ಸೊ ನಾನು 15 ವೀಡಿಯೋಸ್ ಮಾಡಿದ್ದೆ ನಂದು ಕಿಚನ್ ಬೀಟ್ಸಲ್ಲಿ. ಈವನ್ ಶಾರ್ಟ್ಸು ಅದು ಅಷ್ಟೇ ನಾನು ಕುಕ್ಕಿಂಗ್ದೇ ಮಾಡ್ತಾಯಿದ್ದೆ. ಸೊ ನಾನು ಓನ್ಲಿ ಕುಕ್ಕಿಂಗ್ ಮಾಡ್ತಾಯಿದ್ದೆ. ಸೊ ನಾನು ಇದೆಲ್ಲ ಮಾಡಿ ಅರುಣ್ಗೆ ಕೇಳಿದೆ, ಇಸ್ ಇಟ್ ಓಕೆ ಅಂತ. ಸೊ ನಂದು ವಾಚ್ ಟೈಮ್ ಕಂಪ್ಲೀಟ್ ಮಾಡಿಕೊಟ್ರು ಅರುಣ್. ಆಮೇಲೆ ನಾನು ಫಸ್ಟ್ ಟೈಮ್ ಮಾಡಿದ್ರೆ ನಂದು ಚಾನಲ್ಲು ಮಾನಿಟೈಸ್ ಆಗಲಿಲ್ಲ. ಸೊ ನಾನೇನು ಮಾಡಿದೆ, ಎಲ್ಲನೂ ಹಾಕ್ತಾಯಿದ್ದೆ, ಸಿಂಗಿಂಗು ಮತ್ತು ಮೋಟಿವೇಶ್ನಲ್ ವಿಡಿಯೋ, ಬಿಕಾಸ್ ಇದು ಬಂದು ಕುಕ್ಕಿಂಗ್ ಚಾನಲ್, ಅದನ್ನೆಲ್ಲ ಹಾಕ್ತಾ ಇದೆ. ಸೊ ಅದು ರಿಜೆಕ್ಟ್ ಆಯಿತು. ಸೆಕೆಂಡ್ ಟೈಮ್ ಐ ಡಿಂಟ್ ನೋ, ಅವ್ರೇನು ಹೇಳಿದ್ರು, ನೀವು ಚಾನಲ್ನ ಸ್ವಲ್ಪ ಚೆಕ್ ಮಾಡಿ ಅಂತ. ಸೊ ಐ ಡಿಂಟ್ ಚೆಕ್ ಮೈ ಚಾನಲ್. ಸೊ ಸೆಕೆಂಡ್ ಟೈಮು ರಿಜೆಕ್ಟ್ ಆಯಿತು. ಸೊ ಐ ಲಾಸ್ಟ್ ಹೋಪ್. ನನ್ನ ಮಗ ನಿಶಾಂತ್ ಇದ್ಕೊಂಡು ಹಾಗೇ ಆಗುತ್ತೆ, ಜಸ್ಟ್ ಟ್ರೈ ಅಂದ. ಸೊ ಥರ್ಡ್ ಟೈಮ್ ನಾನು ಮಾಡಿದ್ರೆ ಆಕ್ಸೆಪ್ಟ್ ಆಗಲಿಲ್ಲ. ಸೊ ನಾನು ಅರುಣ್ಗೂ ಹೇಳಿದೆ, ನಿಶಾಂತ್ಗೂ ಹೇಳಿದೆ, ಐ ಕ್ಲೋಸ್ ದ ಚಾನಲ್. ಸೊ ಅರುಣ್ ಇದ್ಕೊಂಡು, ಯು ಕ್ಯಾನ್ ಆ್ಯಕ್ಚುಲಿ ಟ್ರೈ ಒನ್ ಮೋರ್ ಟೈಮ್ ಅಂತ ಹೇಳಿದ್ರು. ಸೊ ನಾನು ನನ್ನ ಮಗ ನಿಶಾಂತ್ ಹತ್ರ ಕೇಳಿಬಿಟ್ಟು, ಸೊ ನಾನು 4th ಟೈಮ್ ಇದು ನಂದು ಅಪೀಲ್ ಡೇಟ್ ಬಂತು ಫೆಬ್ರವರಿ 4th. ನಾನೇನು ಮಾಡಿದೆ, ನನಗೆ ಭಯ ಆಯಿತು. ಅರುಣ್ ಇದ್ಕೊಂಡು ನಾನು ಚೆಕ್ ಮಾಡಿಬಿಟ್ಟು, ನಿಮ್ಮದು ಚಾನಲ್ಲು ನಾನೇ ಇದು ಅಪ್ಲೈ ಮಾಡ್ತೀನಿ ಅಂದರು. ಆಮೇಲೆ ಅವರೆಲ್ಲ ಚೆಕ್ ಮಾಡಿಬಿಟ್ಟು ಹೇಳಿದ್ರು ಅಪ್ಲೈ ಮಾಡ್ಬೋದು ಅಂತ. ನಾನು ಮಾಡಿದೆ. ಸೊ ಐ ವಾಸ್ ವೆರಿ ಸ್ಕೇರ್ಡ್. ಸೊ ನಾನು ಆ್ಯಕ್ಚುಲಿ ಆಮೇಲೆ ಐ ಡಿಂಟ್ ಚೆಕ್ ಮೈ ಚಾನಲ್. ಸೊ ಆಫ್ಟರ್ 3-4 ಡೇಸ್ ಚೆಕ್ ಮಾಡಿದ್ರೆ I was really happy. I started crying because ನಾನು 3-4 ಟೈಮ್ಸು ನಂದು ರಿಜೆಕ್ಟ್ ಆಗಿತ್ತು. ಸೊ ನಾನು ಈ ಸಲ ನೋಡಿದ್ರೆ ಆಕ್ಸೆಪ್ಟ್ ಆಗಿದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಹೇಳಿದ್ದು ನನ್ನ ಮಗನ ಹತ್ರ. ಬಿಕಾಸ್ ಆಫ್ ಹಿಮ್ ಓನ್ಲಿ ನಾನು ಇಷ್ಟು ಮುಂದೆ ಬರೋಕ್ಕೆ ಸಾಧ್ಯ ಆಯಿತು. ಹಿ ವಾಸ್ ದ ಒನ್ ಹೂ ಕೆಪ್ಟ್ ಆನ್ ಪುಷಿಂಗ್ ಮೀ ಫಾರ್ವರ್ಡ್. ಹಿ ವಾಸ್ ಲೈಕ್, ಅಮ್ಮ ಯು ಕ್ಯಾನ್ ಟ್ರೈ ಅಂತ. ಸೆಕೆಂಡ್ ಬಂದು ಅರುಣ್. ನಾನು ಹೇಳ್ತೀನಿ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ಲಾರಿಫಿಕೇಷನ್ ಬೇಕಾದರೆ, ಯು ಕ್ಯಾನ್ ಆ್ಯಕ್ಚುಲಿ ಮೆಸೇಜ್ ಹಿಮ್ ಆನ್ ಹಿಸ್ ವಾಟ್ಸಪ್ ನಂಬರ್. ತುಂಬ ಹೆಲ್ಪ್ಫುಲ್ಲು ಅರುಣ್. ಸೊ ಐ ರಿಯಲಿ ಥ್ಯಾಂಕ್ ಹಿಮ್, ಬಿಕಾಸ್ ನಾನು ಹೋಪ್ಸ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ಸೊ ಬಿಕಾಸ್ ಆಫ್ ಹಿಮ್ I am now a YouTube partner. So and then next I want to thank my subscribers who actually subscribe for my channel, nandu shorts ge, nandu videos gella. So thanks a lot. And
I want to end this video by telling that from now on ನಾನು ಇಂಪ್ರೂವ್ ಮಾಡ್ಕೊತೀನಿ ನನ್ನ ಕುಕ್ಕಿಂಗ್ನ, ಬಿಕಾಸ್ ಇಟ್ಸ್ ನಾಟ್ ದ ಬೆಸ್ಟ್. It's okay. So I will start cooking properly, making better videos. So thanks a lot. And one more time, I want to say thanks to Arun and thanks to my son Nishant for helping me to come forward. And because of them, my channel is got monetized. So thank you all. Bless you. Bye.